ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾವು ಟೆರೇಸ್ ಗಾರ್ಡನಿಂಗ್ ಮಾಡ್ಕೊಂಡಿದ್ದೀವಿ. ಅಂದರೆ ಒಂದು ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಗಿಡಗಳನ್ನ ಬೆಳೆಸ್ಬೋದು, ಆ ಥರ ಮಾಡ್ಕೊಂಡಿದ್ದೀವಿ. ಅದು ನಿಮ್ಮೆಲ್ಲರಿಗೂ ಗೊತ್ತು, ವ್ಲಾಗ್ಸಲ್ಲಿ ನೋಡ್ತಾ ಇರ್ತೀರ. ಅಲ್ಲಿ ಮಸ್ಸೊಪ್ಪಿಗೆ ಬೇಕಾಗಿರೋಂಥ ಎಲ್ಲ ಗಿಡಗಳು ಬೆಳೆದಿತ್ತು ಒಂದು ಲೆವೆಲ್ಲಿಗೆ. ಅಂದರೆ ಮಿಕ್ಸ್ಡ್ ಬೆರಕೆ ಸೊಪ್ಪು ಥರ, ಪಾಲಕು, ಮೆಂತ್ಯ, ಸಬ್ಸಿಗೆ, ದಂಟು ಇದೆಲ್ಲ ಬೆಳೆದಿತ್ತು. ಅದನ್ನೆಲ್ಲ ಹಸ್ಬೆಂಡ್ ಕಟ್ ಮಾಡಿಕೊಂಡು ಬಂದಿದ್ದರು. ಮೊಸೊಪ್ಪು ಮಾಡಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಸುಮ್ಮನೆ ಎಕ್ಸಾಗರೇಟ್ ಮಾಡ್ತಾಯಿಲ್ಲ. ಅಂದರೆ ಯಾವುದೇ ಕೆಮಿಕಲ್ಸ್ ಇಲ್ಲದೆ ಎಲ್ಲ ಆರ್ಗ್ಯಾನಿಕ್ ಗೊಬ್ಬರನೇ. ಇಲ್ಲೆಲ್ಲ ಮನೆ ಹತ್ರ ಎಲ್ಲ ಸಗಣಿ ಎಲ್ಲ ಸಿಗುತ್ತೆ. ಅದನ್ನೆಲ್ಲ ಗೊಬ್ಬರನೇ ಯೂಸ್ ಮಾಡಿಕೊಂಡು ನ್ಯಾಚುರಲಾಗಿ ಬೆಳೆಸಿರೋ ಅಂಥ ಗಿಡಗಳು. ಆಮೇಲೆ ಯಾವುದೇ ಕೆಮಿಕಲ್ಸ್ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಟೇಸ್ಟ್ ಬಂತು ಅಂದರೆ ಅದು ಒಂದು ರೀಸನ್ಗೆ. ಇನ್ನೊಂದು ಆಗಲೇ ಕಟ್ ಮಾಡಿಕೊಂಡು ಆಗಲೇ ಫ್ರೆಶ್ಶಾಗಿ ಮಾಡಿದ್ದಿದ್ದು. ಅರ್ಧ ಗಂಟೆಯಲ್ಲೇ ಸಾಂಬಾರು ರೆಡಿ. ಅಷ್ಟು ಫ್ಲೇವರ್, ಅದು ಫ್ರೆಶ್ನೆಸ್ ಇರುತ್ತಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲೇನು ಅಂದರೆ ಅದೇ ಸನ್ಫ್ಲವರ್ ಎಲ್ಲ ಸ್ವಲ್ಪ ಚೆನ್ನಾಗಿ ಅರಳ್ಕೊಂಡಿದೆ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಮೇಲೆ ಹೋಗ್ಬಿಟ್ರೆ ನಿಮಗೆ ಒಂಥರ ರಿಲ್ಯಾಕ್ಸೇಷನ್ ಅನಿಸ್ತಾ ಇರುತ್ತೆ. ಏನೇನು ಬೀಜಗಳು ಹಾಕಿದ್ವಲ್ಲ ಅದೆಲ್ಲನೂ ಬಂದಿದೆ ಆಯಿತಾ. ಒಂದು ಲೆವೆಲ್ಲಿಗೆ ನಾವು ಅದೇ ಅನ್ಕೋತಾ ಇದ್ವಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಜಸ್ಟ್ ಗೊಬ್ಬರ ಏನಿಲ್ಲ, ಸಿಂಪಲ್ ಬೇಸಿಕ್ ಗೊಬ್ಬರ ಹಾಕಿರೋದು ಅಷ್ಟೇ. ಯಾವ ಕೀಟನಾಶಕ, ಕೆಮಿಕಲ್ಸ್ ಅದೆಲ್ಲ ಎಲ್ಲ ಏನೂ ಹಾಕಿರಲಿಲ್ಲ. ನೋಡ್ತಾ ಇರ್ಬೋದು, ಸಿಂಪಲ್ ಸಬ್ಸಿಗೆ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಬಂದಿತ್ತು. ತುಂಬ ಚೆನ್ನಾಗಿ ಖುಷಿಯಾಗೋಯಿತು. ನೆಕ್ಸ್ಟ್ ಇವತ್ತಿನ ವ್ಲಾಗಲ್ಲಿ ನಾವು ಮಲ್ಟಿ ಟಾಸ್ಕಿಂಗ್ ಮಾಡಬೇಕಾ ಬೇಡವಾ ಅಂತ ಇವತ್ತಿನ ವ್ಲಾಗಲ್ಲಿರುತ್ತೆ. ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಿಂದ ಏನು ಬೆನಿಫಿಟ್ಟು, ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು ಅನ್ನೋದನ್ನು ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಕ್ಚುಲಿ ವಿಮೆನ್ನು ತುಂಬ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತಾಳೆ ಆಯಿತಾ. ಏಕೆಂದರೆ ಬ್ಯಾಲೆನ್ಸ್ ಮಾಡಬೇಕು, ಎಷ್ಟೊಂದು ವಿಷಯಗಳನ್ನ ನೋಡಬೇಕು, ಎಲ್ಲ ಕೆಲಸಗಳನ್ನ ಮುಗಿಸ್ಬೇಕು ಅಂದರೆ ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಮಾಡ್ತಾನೆ ಇರ್ತಾರೆ ಡೈಲಿ ಬೇಸಿಸಲ್ಲಿ. ಸೊ ಯಾವ್ಯಾವ ಸಂದರ್ಭದಲ್ಲಿ ಮಾಡಬಾರ್ದು, ಯಾವಾಗ ಮಾಡಿದ್ರೆ ನಮಗೆ ಬೆನಿಫಿಟ್ಟು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಅಂದರೆ ಎಂಥ ಕೆಲಸಗಳನ್ನ ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು, ಎಂಥ ಕೆಲಸ ಮಾಡಬೇಕಾದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡಬಾರ್ದು ಅಂತ ಹೇಳ್ತಾ ಹೋಗ್ತೀನಿ. ಅಲ್ಲಿ ಗಿಡಗಳು ಬೆಳೆಸಿದ್ದೀವಲ್ವ, ಅಲ್ಲೇ ಒಂದು ನಲ್ಲಿ ಥರ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಇವನ್ ಅದಕ್ಕೆ ನೀರು ಹಾಕೋದು ಈಸಿ. ಆ ನಲ್ಲಿಗೆ ಪೈಪ್ನ ಸಿಕ್ಸಿದ್ದೀವಲ್ವ, ಜಸ್ಟ್ ಒಂದು 5 ನಿಮಿಷದ ಕೆಲಸ. ಅಲ್ಲಿ ಹೋಗ್ಬಿಟ್ಟು ನೀರು ಹಾಕ್ಕೊಂಬಂದರೆ ಅದು ನೋಡಿ ಎಷ್ಟು ಫಲ ಕೊಡುತ್ತೆ. ನಿಜ ಗಾರ್ಡನಿಂಗ್ ಆ ಥರದ್ದೆಲ್ಲ ತುಂಬ ರಿಲ್ಯಾಕ್ಸೇಷನ್, ಒಂಥರ ಥೆರಪಿ ಅಂತಲೇ ಹೇಳ್ಬೋದು. ಆ ಕಟ್ ಮಾಡೋದು, ನಾವೇ ಬೆಳೆದಿರೋದು ಅಂತ ಫೀಲ್ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನಂತೂ 1% ಕಾಂಟ್ರಿಬ್ಯೂಷನು ಇಲ್ಲ. ಎಲ್ಲ ಅತ್ತೆ ಇದ್ದರೆ ಅತ್ತೆ, ನನ್ನ ದೊಡ್ಡ ಮಗಳು, ನಮ್ಮ ಹಸ್ಬೆಂಡೇ ಜಾಸ್ತಿ ಹೋಗ್ತಾ ಇರ್ತಾರೆ. ಅವ್ರಿಗೆ ಈ ಗಿಡಗಳು ಎಲ್ಲ ತುಂಬ ಇಷ್ಟ. ಮೇಲೆ ಹೋಗಿ ನೀರು ಹಾಕೋದು, ಅದ್ರ ಬಗ್ಗೆ ಎಲ್ಲ ಕೇರ್ ತೊಗೊಳ್ಳೋದು. ಇವನ್ ಆ ಸೀಡ್ಸ್ ತಂದಿದ್ದು, ಬೀಜಗಳು ತಂದಿದ್ದು ಹಸ್ಬೆಂಡೇ. ಸೊ ಅವರೇ ಫುಲ್ಲು ಸ್ವಲ್ಪ ಕೇರೆಲ್ಲ ಮಾಡ್ತಾ ಇರ್ತಾರೆ. ಈಗ ಎಲ್ಲ ಕಿತ್ಕೊಂಬಂದಿದ್ದಾರೆ. ನೆಕ್ಸ್ಟ್ ಅದನ್ನು ಕ್ಲೀನ್ ಮಾಡಿ ಸ್ವಲ್ಪ ಏನಾದರೂ ಮಧ್ಯದಲ್ಲಿ ಏನಾದ್ರು ಇದೆಯಾ ಅಂದರೆ ಯೂಶ್ವಲಿ ಏನೂ ಇರಲಿಲ್ಲ. ಅದನ್ನೆಲ್ಲ ನೋಡಿಬಿಟ್ಟು ಸೋದಿಸ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಿ ವಾಶ್ ಮಾಡಿ ಕಟ್ ಮಾಡ್ಕೊಳ್ಳೋಂಥದ್ದು. ಮೀನ್ವೈಲ್ ಅವರು ನನ್ನ ಅದೇ ಮಕ್ಕಳಿಗೆ ಇನ್ನೇನು ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ನಾನು ನಮ್ಮ ಹಸ್ಬೆಂಡ್ ಹೆಲ್ಪ್ ಕೇಳಿದೆ, ನೀವು ಅದನ್ನೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿರಿ. ನಾನು ಬೇರೆ ತರಕಾರಿ ಎಲ್ಲ ತಂದಿದ್ದೆ. ಏನೇ ಇದ್ದರೂ ತರಕಾರಿಗಳನ್ನ ಕರೆಕ್ಟಾಗಿ ತಿನ್ನಬೇಕು ಅಂತ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಖಾಲಿ ಆಗಿದ್ದ ತಕ್ಷಣ ಒಂದಿನವೂ ಡಿಲೇ ಮಾಡಲ್ಲ. ಏನೋ ಒಂದು ಮಾಡಿಬಿಡೋಣ ಆ ಥರ ಎಲ್ಲ ಏನೂ ಮಾಡಲ್ಲ. ತಂದೇ ತರ್ತೀನಿ ತರಕಾರಿಗಳನ್ನ. ನೆಕ್ಸ್ಟ್ 2-3 ದಿನಕ್ಕೆ ಹಂಗೆ ತಂದ್ಕೊಂಬಿಡ್ತೀನಿ. ಸೊ ಆ ರೀತಿ ಈಗ ನವಿಲುಕೋಸು ಒಂದು ಅರ್ಧ kg ತಂದಿದ್ದೆ. ಅದೇ ದೊಡ್ಡ ಮೆಣಸಿನ್ಕಾಯಿ, ಸ್ಪ್ರಿಂಗ್ ಆನಿಯನ್ಸ್ ಈಗ ಸೀಸನ್ನು. ಸೊ ಅದು ಪಲ್ಯ ಮಾಡೋಣ ಮೊಟ್ಟೆ ಹಾಕಿ ಅಂತ ಅದನ್ನು ತಂದಿದ್ದೆ. ಮತ್ತು ಈಗ ಸ್ವಲ್ಪ ಡಯಟಿಂಗು ಅದು ಇದು ಮಾಡೋದ್ರಿಂದ ಹೈಡ್ರೇಟೆಡ್ ಆಗಿರಬೇಕು ಅಂದರೆ ಕ್ಯೂಕಂಬರ್, ಸೌತೆಕಾಯಿನ ಜಾಸ್ತಿ ತಿನ್ನಬೇಕು. ಅದಕ್ಕೆ ಸೌತೆಕಾಯಿನ ತಂದಿದ್ದೆ. ನೆಕ್ಸ್ಟ್ ಇದು 10 ರೂಪಾಯಿಗೆ 6 ನೋಡಿ, 6 ನಿಂಬೆಹಣ್ಣು ಕೊಟ್ಟಿದ್ದಾರೆ. ಅದು ತಂದಿದ್ದೆ. ಚಿತ್ರಾನ್ನ ಮತ್ತು ಬಿಸಿ ನೀರಿಗೆ ಅದನ್ನು ಹಿಂಡ್ಕೊಂಡು ಕುಡಿಯೋಣ ಅಂತ. ಆಮೇಲೆ ನಮ್ಮ ಮನೇಲಿ ಎಲ್ಲರಿಗೂ ಕ್ಯಾರೆಟು ಅಂದರೆ ಇಷ್ಟ. ಹಸಿದು ಮತ್ತು ಬ್ರೇಕಿಗೆ, ಶಾರ್ಟ್ ಬ್ರೇಕಿಗೆಲ್ಲ ನಾನು ಕ್ಯಾರೆಟೇ ಪ್ರಿಫರ್ ಮಾಡ್ತೀನಿ. ಹೆಲ್ದಿನೂ ಹೌದು ಮತ್ತು ನಮಗೆ ಈಸಿ. ಸೊ ಅದಕ್ಕೇ 1 kg ಕ್ಯಾರೆಟ್ ಹಂಗೆ ತಂದಿದ್ದೆ. 40 ರುಪೀಸು 50 ರುಪೀಸು ಆ ಥರ ಇದೆ. ಮತ್ತು ಕಾಲಿಫ್ಲವರು ದೊಡ್ಡ ಮಗಳು ಸ್ವಲ್ಪ ಡ್ರೈ ಗೋಬಿ ಕೇಳ್ತಾಯಿದ್ಲು. ಸೊ ಎಲ್ಲ ಬ್ಯಾಲೆನ್ಸಿಂಗ್ ಇರುತ್ತೆ. ಆಗಾಗ ಡೀಪ್ ಫ್ರೈ ಐಟಮ್ಸು ಇರುತ್ತೆ, ಬಟ್ ತುಂಬ ಕಡಿಮೆ.
ಅದರದ್ದು ನಂಬರ್ ಬರೋದು ತುಂಬ ಕಡಿಮೆ. ಒಂದು ತಿಂಗ್ಳಿಗೊಂದು ಸತಿ ಮಾಡಿದ್ರೂ ರೇರ್ ಅದು. ನೆಕ್ಸ್ಟ್ ಈಗ ಹಸಿಮೆಣ್ಸಿನ್ಕಾಯಿ ತಂದಿದ್ನಲ್ಲ, ಅದನ್ನು ಹಾಗೆ ಇಟ್ಕೊಂಬಿಟ್ರೆ ಒಂದು ಕೊಳ್ತೋಗ್ಬಿಡುತ್ತೆ, ತುಂಬ ದಿನ ಬರೋಲ್ಲ. ಇನ್ನೊಂದೇನು ಅಂದರೆ ಕೆಲಸ ಮಾಡೋ ಟೈಮಲ್ಲಿ ಮತ್ತೆ ನಾವು ಬಿಡಿಸ್ಕೋಬೇಕು. ಅದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ಬೆಸ್ಟು. ಇದನ್ನೆಲ್ಲ ಕೆಲವು ಸತಿ ತರಕಾರಿ ತಂದಿರೋದನ್ನೆಲ್ಲ ತಂದು ಸ್ವಲ್ಪ ಡ್ರೈ ಮಾಡಿ ಆಮೇಲೆ ಸ್ಟೋರ್ ಮಾಡ್ತೀನಿ ಕೆಲವು ಸತಿ ಹಾಗೆ ಇಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಬೇಕಾದ್ರೆ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೊತಾ ಇರ್ತೀನಿ. ಈಗ ಈ ಕೆಲಸ ಮಾಡ್ತಾನೆ ಮಲ್ಟಿ ಟಾಸ್ಕಿಂಗ್ ಹೆಂಗೆ ಮಾಡ್ತೀನಿ ಅಂತ ನೋಡಿ ಆಯಿತಾ. ಈಗ ತರಕಾರಿ ಬಿಡಿಸ್ತಾ ಇದ್ದೀನಾ, ಸೊ ಈಗ ನನಗೆ ಒಂಥರ ಇದು ರೊಟೀನ್ ಇದಿರಲ್ಲಿ ಏನೋ ತಲೆ ಉಪಯೋಗಿಸ್ಬೇಕು ಅಂತ ಏನಿಲ್ಲ. ಆಗ ನನ್ನ ಮಗಳಿಗೂ ಕರಿತೀನಿ ನಾನು. ಮಗಳನ್ನ ಕರೆದು ಅಲ್ಲಿ ಅವಳಿಗೂ ಓದಿಸ್ತಾ ಇರ್ತೀನಿ. ಸಿಂಪಲ್ ಅವಳಿಗೆ ಏನೇನು ಬೇಸಿಕ್ಕು ಆ ಸ್ಟಡೀಸೂ ಹೆಂಗಿರಬೇಕು ಅಂದರೆ ಆಲ್ರೆಡಿ ಅವಳಿಗೆ ಗೊತ್ತು, ಸುಮ್ಮನೆ ನಾನು ರಿವಿಷನ್ ಬೇಕು ಅಂಥ ಕಾನ್ಸೆಪ್ಟ್ನ ರಿವೈಸ್ ಮಾಡ್ತಾ ಇರ್ತೀನಿ ಆಯಿತಾ. ಇನ್ನೊಂದು ಈಗ ಈ ಟೈಮಲ್ಲೇ ಸಂಜೆ 5 ಗಂಟೆಗೆ ಏನು ಮೊನ್ನೆ ನೋಡಿ ನಾನು ಸಂಜೆ ಅಪ್ಲೋಡ್ ಮಾಡಿದ್ದಿತ್ತು ವೀಡಿಯೋ, ಅದನ್ನು ಮಾಡ್ತಾ ಇರ್ತೀನಿ ನನ್ನ ಜೊತೆಗೆ. ಎಲ್ಲ ನನ್ನ ಫ್ರೆಂಡ್ಸ್ ನನಗೆ ಗೊತ್ತಿರೋ ನನ್ನ ಬ್ಲಾಗ್ಸ್ ನೋಡೋರೆಲ್ಲ ಕೇಳ್ತಾರೆ, ನೀನು 3 ಜಾಬ್ ಹೆಂಗೆ ಮಾಡ್ತೀಯಾ? 3 ಅಲ್ಲ 10 ಜಾಬ್ ಮಾಡ್ತೀವಿ ನಾವು. 3 ಅಂದರೆ ನಾನು ಕಾಲೇಜ್ಗೂ ಲೆಕ್ಚರರ್ ಆಗಿ ಹೋಗ್ತೀನಿ, ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರು, ಮನೆ ಹೌಸ್ ವೈಫು. ಸೊ ಈ ಥರದ್ದೆಲ್ಲನೂ ಮನೆ ಹೌಸ್ ವೈಫು ಅಂದಿದ ತಕ್ಷಣ ಹೌಸ್ ವೈಫ್ ಕೆಲಸನೇ ಒಂದು 10 ಜಾಬು. ಅಲ್ಲೇನೇನು ಮನೆ ಸರ್ವೆಂಟು, ಮನೆಯೆಲ್ಲ ಕೆಲಸ ಗುಡಿಸಿ ನೆಲ ಒರೆಸ್ಬೇಕು, ಮಕ್ಕಳಿಗೆ ಟ್ಯೂಷನ್ ಟೀಚರ್ ಥರ ಅಲ್ವಾ ನಾವೆಲ್ಲ ಮಾಡ್ತೀವಿ. ಧೋಬಿ ಥರ ಬಟ್ಟೆ ಒಗಿತಾ ಇರ್ತೀವಿ, ಒಂದು ಅಡುಗೆ ಮಾಡೋರ ಥರ ಅಡುಗೆ ಮಾಡ್ತಾ ಇರ್ತೀವಿ. ಅದು ಜಾಬೇ ಅಲ್ವಾ, ಒಂಥರ ಕೆಲಸದ ಅದು ಮಾಡದೇ ಕೆಲಸ ಆಗಲ್ವಲ್ಲಪ್ಪ. ಸೊ ಅದೇ ಥರ ನಾವು ಎಲ್ಲ ಜಾಬ್ಸ್ನೂ ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ. ಈ ರೀತಿಯೇ ಸ್ವಲ್ಪ ನಾನು ಪ್ರತಿ ಟೈಮು ಮಲ್ಟಿ ಟಾಸ್ಕಿಂಗ್ ಮಾಡಲ್ಲ, ನಾನು ಹೇಳ್ತೀನಿ ಯಾವಾಗ ಮಾಡಲ್ಲ ಅಂತ. ಸೊ ಈ ರೀತಿ 3 ಕೆಲಸ 4 ಕೆಲಸ ಒಟ್ಟಿಗೆ ಮಾಡ್ತಾ ಇರ್ತೀನಿ. ಅಲ್ಲಿ ನಾನಿಗೂ ಕೇಳ್ತಾ ಇರ್ತೀನಿ, ಏನು ಓದ್ತಿರ್ತೀಯಾ, ಇದನ್ನು ಓದು ಅದನ್ನು ಓದು ಅಂತ ಸ್ವಲ್ಪ ಗೈಡೆನ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಆಮೇಲೆ ಕೇಳ್ತಾ ಇರ್ತೀನಿ ಅವಳಿಗೆ, ಅಂದರೆ ಅವಳಿಗೆ ಮಾನಿಟರಿಂಗ್ ಅಷ್ಟೇ ಬೇಕಾಗಿರೋದು. ತುಂಬ ಪಕ್ಕದಲ್ಲೇ ಕೂತ್ಕೊಂಡು ಅವಳಿಗೇನೋ ಹೇಳ್ಕೊಡ್ಬೇಕು ಆ ಥರ ಎಲ್ಲ ಏನೂ ಇಲ್ಲ. ಸುಮ್ಮನೆ ಆ ಥರ ಮಾನಿಟರ್ ಮಾಡಿ ಸ್ವಲ್ಪ ಗೈಡೆನ್ಸ್ ಮಾಡಿದ್ರೆ ಅವರು ಚಾನಲೈಸ್ ಮಾಡಿ ಒಂಥರ ಟಿಪ್ಸ್, ನಾವು ಎಷ್ಟೊಂದು ಸ್ಟಡೀಸ್ ಎಲ್ಲ ನೋಡಿರ್ತೀವಲ್ವ ದೊಡ್ಡವರಾಗಿದ್ದೀವಿ ಅಂದರೆ, ಹಿಂಗೆ ಓದೋದು, ಹಿಂಗೆ ನೆನ್ಪಿಟ್ಕೊಳ್ಳೋದು, ಯಾವ ಚಾಪ್ಟರ್ ಫಸ್ಟ್ ಮುಗಿಸೋದು, ಸಬ್ಜೆಕ್ಟ್ಸ್ಗೆ ಹೇಗೆ ಇಂಪಾರ್ಟೆನ್ಸ್ ಕೊಡೋದು, ಆ ಥರ ಎಲ್ಲ ನಮಗೂ ಗೊತ್ತಿರುತ್ತೆ. ಸೊ ಆ ಥರ ಟಿಪ್ಸ್ನ ಕೊಡ್ತಾ ಇರ್ತೀನಿ. ಜೊತೆಗೆ ನೋಡಿ ಈಗ ನಾನು ಅಲ್ಲಿ ಅವಳಿಗೆ ಸ್ವಲ್ಪ ಹೇಳಿಕೊಟ್ಟು ಇದನ್ನು ವರ್ಕೌಟ್ ಮಾಡುವಂಥ ಮ್ಯಾಥ್ಸ್, ಅವಳಿಗೆ ಮ್ಯಾಥ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಚಿಕ್ಕವಳಿಗೆ. ಅದನ್ನು ವರ್ಕೌಟ್ ಮಾಡು ಅಂತ ಹೇಳಿಬಿಟ್ಟು ಅವಳಿಗೆ ಆ ಕಡೆ ಸೈಡಲ್ಲಿಟ್ಟು ಈ ಕಡೆನೂ ಅಷ್ಟೇ ಸ್ವಲ್ಪ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಅಂತೀರ ವೀಡಿಯೋ ಮಾಡೋದೇ ಒಂದು ತಲೆನೋವು ಅಂದರೆ, ಅಪ್ಲೋಡ್ ಮಾಡೋದು ಹತ್ತತ್ರ ಅರ್ಧ ಗಂಟೆ ಹಿಡಿಸುತ್ತೆ. ಅದರದ್ದೇನೇನೋ ಫಿಲ್ ಮಾಡ್ಕೋಬೇಕು, ಥಂಬ್ನೇಲ್ ಮಾಡ್ಕೋಬೇಕು, ಆಮೇಲೆ ಟೈಟಲ್ ಹಾಕಬೇಕು, ಕೀವರ್ಡ್ಸ್ ಟ್ಯಾಗ್ ವರ್ಡ್ಸ್ ಕೊಡಬೇಕು, ಡಿಸ್ಕ್ರಿಪ್ಷನ್ ಹಾಕಬೇಕು, ಅದು ಇದು ಅಂತ ಎಷ್ಟೊಂದು ಆಪ್ಷನ್ಸ್ ಏನೇನೋ ಕೇಳಿರ್ತಾರೆ, ಅದನ್ನೆಲ್ಲ ಮಾಡ್ತಾ ಇರಬೇಕು. ಕೆಲವು ಸತಿ ನನ್ನ ಮೊಬೈಲು ತುಂಬ ಸ್ಟಕ್. ಯೂಶ್ವಲಿ ಯೂಟ್ಯೂಬ್ ಯಾರು ಮಾಡ್ತಾರೆ ಅವ್ರ ಮೊಬೈಲ್ ತುಂಬ ಸ್ಟಕ್ ಆಗ್ತಿರುತ್ತೆ, ಯಾಕೆಂದರೆ ಎಷ್ಟೊಂದು ವೀಡಿಯೋಸ್ ಮಾಡಿರ್ತೀವಲ್ವ, ಸ್ಟೋರೇಜ್ ಕನ್ಸ್ಯೂಮ್ ಮಾಡ್ಕೊಂಡಿರುತ್ತೆ. ಆಮೇಲೆ ಮೊಬೈಲ ವರ್ಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ತುಂಬ ಸ್ಲೋ ಆಗಿ ವರ್ಕ್ ಆಗ್ತಿರುತ್ತೆ. ನನ್ನ ವಾಯ್ಸೂ ಮೇಲೆ ಕೆಳಗಡೆ ಆಗ್ತಾಯಿದೆ, ಯಾಕೆಂದರೆ ಈಗ 4 o'clock ಬೆಳಗ್ಗೆ, ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವತ್ತು ಗುರುವಾರ ಆಯಿತಾ, ನೈಟ್ ಕೊಡೋಕ್ಕಾಗಲಿಲ್ಲ, ಯಾಕೆಂದರೆ ಮಕ್ಕಳಿಗೆ ಓದಿಸ್ಕೊಂಡು ಮನೆಯೆಲ್ಲ ಏನದು ಕ್ಲೀನ್ ಮಾಡಿಕೊಂಡು ವಾಕಿಂಗ್ ಬೇರೆ ಹೋಗ್ತಾಯಿದ್ದೀನ, 2 ಹೊತ್ತು ಹೋಗ್ತಾಯಿದ್ದೀನ, ಕೈ ಕಾಲೆಲ್ಲ ಎಳಿತಾ ಇರುತ್ತೆ. ಸೊ ಅದಕ್ಕೆ ಗಿವ್ ಅಪ್ ಮಾಡಬಾರ್ದು ಅಂತ ಸ್ವಲ್ಪ ಬೆಳಗ್ಗೆ ಎದ್ಬಿಟ್ಟು ಏನದು ವಾಯ್ಸ್ ಓವರ್ ಕೊಡೋಣ ಅಂತ ರಾತ್ರಿ ಕೊಡೋಕ್ಕೆ ಹೋಗಲಿಲ್ಲ. ಟೈಮ್ ಸರಿಗೆ ಮಲ್ಕೊಳ್ಳೋಬೇಕು, ನಾನು 10:30ಗೆ ಮಲ್ಕೊಂಬಿಟ್ಟೆ. ಸೊ ಆಗ ನೈಟ್ ಟೈಮ್ ಆಗಲಿಲ್ಲ ವಾಯ್ಸ್ ಓವರ್ ಕೊಡೋಕ್ಕೆ, ನೋಡ್ತಾ ಇರ್ಬೋದು. ಸೊ ಈ ಥರ ಮಲ್ಟಿ ಟಾಸ್ಕಿಂಗ್ ಬೇಕಾಗುತ್ತೆ. ಯಾವಾಗ ಮಾಡ್ಬೋದು ಅಂದರೆ ಪಾಯಿಂಟ್ಸ್ ಹೇಳ್ತೀನಿ ನೋಡಿ, ನಾನು ಯಾವಾಗ ಮಾಡ್ತೀನಿ ಅಂತ. ಫಸ್ಟು ಕೆಲಸ ತುಂಬ ಸಿಂಪಲ್ಲು ಅಂತ ಹೇಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ಮಾಡ್ತಾ ಇರೋದು ಏನು ಮೆಣಸಿನ್ಕಾಯಿ ಬಿಡಿಸೋದು, ಏನೋ ಒಂದು ಸೌತೆಕಾಯಿ ಕಟ್ ಮಾಡೋದು, ಆ ಥರದ್ದೆಲ್ಲ ಏನಾದರೂ ಸಿಂಪಲ್ಲಾಗಿರೋ ಕೆಲಸಗಳು ಏನಾದ್ರು ಇದ್ದರೆ ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು. ಈಗ ನಾನು ಮಾಡ್ತಾಯಿದ್ದೀನಲ್ಲ ಆ ಥರ. ನೆಕ್ಸ್ಟ್ ರಿಪೀಟೇಟಿವ್ ಕೆಲಸಗಳು ಅಂದರೆ ಬಟ್ಟೆ ಮಡ್ಚಿದ್ದು. ಸೊ ಅಂಥದ್ದೆಲ್ಲ ಏನು ಅಂದರೆ ನಮ್ಮ ತಲೆ ಉಪಯೋಗಿಸ್ಬೇಕು ಅಂತ ಏನಿಲ್ಲ ಅಲ್ಲಿ ಅಲ್ವಾ. ಸೊ ಆಗೇನು ಮಾಡಬೇಕು ಅಂದರೆ ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ ಮಾಡ್ಕೋಬೋದು. ಓದಿಸೋದು, ಟಿ ವಿ ನೋಡೋದು, ಅಥವಾ ಇನ್ನೇನೋ ಮಾಡೋದು, ಅಲ್ಲಿ ಕುಕ್ಕರ್ ಇಟ್ಬಿಟ್ಟು ಇಲ್ಲಿ ಬಟ್ಟೆ ಮಡ್ಚೋದು, ಏನೋ ಆ ಥರ ಮಾಡ್ಬೋದು. ಅಂದರೆ ನಮ್ಮ ತಲೆ ಉಪಯೋಗಿಸೋದು ಅಂತ ಏನಿಲ್ಲ, ನಮ್ಮ ತಲೆಯೆಲ್ಲ ಸ್ವಲ್ಪ ಕುಕ್ಕರ್ ಮೇಲಿರುತ್ತೆ, ಇಲ್ಲಿ ಬ್ಲೈಂಡಾಗಿ ಏನು ಅಂದ್ಕೊಳ್ದೇ ಬಟ್ಟೆನೂ ಮಡ್ಚ್ಬೋದು. ಸೊ ರಿಪಿಟೇಟಿವ್ ವರ್ಕ್. ನೆಕ್ಸ್ಟ್ ಬಂದು ಬೋರಿಂಗ್ ಕೆಲಸ ಇರುತ್ತೆ. ನನಗೆ ಕೆಲವು ಕೆಲಸಗಳು ತುಂಬ ಬೋರಿಂಗು.
ಯಾವ್ದ್ಯಾವುದು ಅಂದರೆ ಈ ಕಡಲೆಕಾಯಿ ಬಿಡಿಸೋದು, ಅವರೆಕಾಯಿ ಬಿಡಿಸೋದು, ಬಟಾಣಿ ಬಿಡಿಸೋದು ಇಷ್ಟ ಆಗೋದಿಲ್ಲ ಅಂತಲ್ಲ, ಟೈಮ್ ಇದ್ದರೆ ಪರವಾಗಿಲ್ಲ. ನಿಜ ತುಂಬ ಟೈಟ್ ಶೆಡ್ಯೂಲ್ ಇರುತ್ತೆ. ಅಂಥ ಟೈಮಲ್ಲಿ ಇದೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಮಾಡಬೇಕು. ಆಮೇಲೆ ಸೊಪ್ಪು ಬಿಡಿಸೋದು ಕೆಲವು ಸತಿ ತುಂಬ ಇಂಟ್ರೆಸ್ಟಿಂದ ಬಿಡಿಸ್ತೀನಿ. ಬಟ್ ನನಗೆ ಟೈಮ್ ಇರಬೇಕು, ಪುರ್ಸೊತ್ತಿರಬೇಕು, ಸಂಡೇಸು ಆ ಥರ ಎಲ್ಲ ಇರಬೇಕು. ಬಟ್ ಈ ಥರ ವರ್ಕಿಂಗ್ ಡೇಸಲ್ಲಿ ನೀವು ನಂಬಲ್ಲ, ಒಂದು 5 ನಿಮಿಷನೂ ವೇಸ್ಟ್ ಮಾಡೋಕ್ಕೆ ಟೈಮ್ ಇರೋಲ್ಲ. ಈಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ವಾಕಿಂಗ್ ಹೋಗೋದ್ರಿಂದ ಇನ್ನೂ ಟೈಟ್ ಶೆಡ್ಯೂಲು. ಹತ್ತತ್ರ 1.5 ಗಂಟೆ ಟೈಮ್ ಡೈಲಿ ನನಗೆ ವಾಕಿಂಗಲ್ಲಿ ಹೊರ್ಟೋಗ್ತಿದೆ. ಫಸ್ಟ್ 20-30 ಮಿನಿಟ್ಸ್ ಅಷ್ಟೇ ಮಾಡ್ತಿದ್ದೆ. ಈಗ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು 1.5 ಅವರ್ ಮಾಡ್ತೀನಲ್ವ. ಸೊ 1 ಅವರ್ ನಾನು ಎಕ್ಸ್ಟ್ರಾ ನನ್ನ ಟೈಮ್ ಕೆಲಸಗಳನ್ನ ಮ್ಯಾನೇಜ್ ಮಾಡ್ಕೋಬೇಕೀಗ. ಸೊ ಆ ಥರ ಸ್ವಲ್ಪ ಟೈಟ್ ಶೆಡ್ಯೂಲ್ ಇರೋದ್ರಿಂದ ನನ್ನ ಸ್ವಲ್ಪ ಹೆಲ್ಪ್ ಮಾಡೋರ ಹತ್ರ ಎಲ್ಲ ಹೆಲ್ಪ್ ತೊಗೋತಾ ಇದ್ದೀನಿ. ಫಸ್ಟೆಲ್ಲ ತುಂಬ ಕಡಿಮೆ. ಆಮೇಲೆ ಅನ್ನಿಸ್ತು ಇಲ್ಲ, ಸುಮ್ಮನೆ ಅವರು ಸ್ವಲ್ಪ ಹೆಲ್ಪ್ ಮಾಡಿದರೂ ಎಷ್ಟೋ ದೊಡ್ಡ ಹೆಲ್ಪ್ ಆದಂಗೆ ಆಗ್ತಾ ಇರುತ್ತೆ. ನನ್ನ ಮಕ್ಳ ಹತ್ರ, ಹಸ್ಬೆಂಡ್ ಹತ್ರ ನಾನು ಹೆಲ್ಪ್ ತೊಗೋತಾ ಇರ್ತೀನಿ. ಸೊ ನೋಡಿ, ಈ ಥರನೇ ಮಲ್ಟಿ ಟಾಸ್ಕಿಂಗ್, ಆ ಥರನೇ ಕ್ವಶನ್ಸ್ ಬರ್ಕೊಡೋದು. ಏನೂ ಮಾಡೋಕ್ಕಾಗಲ್ಲ. ಅದನ್ನು ಇರಿಟೇಷನ್ ಅಂತ ಅನ್ಕೋಬಾರ್ದು. ಅಯ್ಯೋ ನಾವೇ ಏನಕ್ಕೆ ಮಾಡಬೇಕು, ನಾನು ತುಂಬ ಕಷ್ಟಪಡ್ತಾಯಿದ್ದೀನಿ ಆ ಥರ ಎಲ್ಲ ಅನ್ಕೋಬಾರ್ದು. ಆ ಥರ ಮೈಂಡ್ಸೆಟ್ ಬಂದುಬಿಟ್ರೆ ಅಂತೂ ಮಾಡೋಕ್ಕೆ ಕಷ್ಟ. ಆಮೇಲೆ ಯಾರೋ ಅಪ್ರಿಷಿಯೇಟ್ ಮಾಡಲಿ, ನಾನು ಎಷ್ಟೊಂದು ಕಷ್ಟಪಟ್ಟು ಮಲ್ಟಿ ಟಾಸ್ಕಿಂಗ್ ಮಾಡ್ತಾಯಿದ್ದೀನಿ, ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇದು ನಮ್ಮ ಲೈಫು, ನಾವು ಮ್ಯಾನೇಜ್ ಮಾಡ್ಕೋಬೇಕಷ್ಟೇ. ಸೊ ಆ ರೀತಿ ಏನೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೇ ಆರಾಮಾಗಿ ಸ್ವಲ್ಪ ನಮ್ಮ ಲೈಫು ನಾವು ಮ್ಯಾನೇಜ್ ಮಾಡ್ಕೋಬೇಕು ಅಂತ ತಲೆಯಲ್ಲಿ ಇದ್ಬಿಟ್ರೆ ಅಂತೂ ನಮ್ಗೆ ಈ ಥರ ಥಾಟ್ಸ್ ಬರೋಲ್ಲ. ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇದನ್ನೆಲ್ಲ ಸ್ವಲ್ಪ ಹಸ್ಬೆಂಡ್ ಕ್ಲೀನ್ ಮಾಡಿಕೊಟ್ರು. ನಾನು ಹಂಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ, ಸ್ವಲ್ಪ ತೊಳೆದು ಕೊಟ್ಬಿಡಿ ಅಂತ. ಯಾಕೆಂದರೆ ತುಂಬ ನಾನು ಹೇಳ್ತೀನಲ್ಲ, ಭಾರಿ ಕಷ್ಟ ಎಲ್ಲ ಇದು ಮಾಡೋದು. ಇದು ನಾನು ಸಂಜೆನೇ ಮಾಡ್ತಾ ಇರೋದು. ಬೆಳಗ್ಗೆ ಕಿತ್ಕೊಂಡು ಮಾಡೋದು ಎಲ್ಲ ಕಷ್ಟ. ಆ್ಯಕ್ಚುಲಿ ಬೆಳಗ್ಗೆ ಎಲ್ಲ ಪಲಾವ್ ಮಾಡ್ಕೊಂಡಿದ್ವಿ, ಅದಕ್ಕೆ ಈಗ ಫ್ರೆಶ್ ಆಗೇ ಕಿತ್ಕೊಂಬಂದು ಸೊಪ್ಪು ಸಾರು ಮಾಡೋಣ ಅಂತ ಮಾಡ್ತಾ ಇರೋದು. ಅಲ್ಲಿ ಓದಿಸ್ತಾ ಇದ್ನಲ್ಲ, ಇನ್ನೂ ಬೇರೆ ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ನೆಕ್ಸ್ಟ್ ಡೇಗೆ ಸ್ವಲ್ಪ ಏನೋ ಪ್ಲ್ಯಾನ್ ಮಾಡ್ಕೋಬೇಕಾಗಿತ್ತು. ಸೊ ಅದಕ್ಕೆಲ್ಲ ಕೆಲಸ ಇರುತ್ತಲ್ವ, ಇವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇನ್ನು ಪಾತ್ರೆ ಎಷ್ಟೊಂದು ತೊಳೆಯೋದಿತ್ತು, ಕಸ ಗುಡಿಸ್ಬೇಕಿತ್ತು. ನಾನು ಯೂಶ್ವಲಿ ಕಸ ಗುಡಿಸೋದು, ನೆಲ ಒರೆಸೋದೆಲ್ಲ ಜಾಸ್ತಿ ಸಂಜೆ ಹೊತ್ತೇ ಮಾಡ್ಕೋತೀನಿ. ಬೆಳಗ್ಗೆ ಕಸ ಗುಡಿಸಿ ಮೇಲ್ಮೇಲೆ ಹಂಗೆ ಒರೆಸ್ಕೊಂಡ್ಬಿಡ್ತೀನಿ. ನಾವು ನಮ್ಮ ಟೈಮ್ ಶೆಡ್ಯೂಲ್ ಪ್ರಕಾರ ಕೆಲಸಗಳನ್ನ ಮಾಡ್ಕೋಬೇಕು. ಹಾಗೇ ಇರಬೇಕು, ಹೀಗೆ ಇರಬೇಕು ಅಂದರೆ ಆಗಲ್ಲ. ನಾವು ಸುಮ್ಮನೆ ಸ್ಟ್ರೆಸ್ ಆಗ್ತೀವಿ, ಟೆನ್ಷನ್ ತೊಗೋತೀವಿ. ನಮ್ಮ ಕೈಯಲ್ಲಿ ಯಾವಾಗ ಆಗುತ್ತೆ ಆವಾಗ ಕೆಲಸ ಮಾಡ್ಕೊಂಬಿಟ್ರೆ ಅದು ನಮ್ಮ ರೀತಿಲಿ ಹೀಗೆ ಆಗಬೇಕು, ಹಾಗೆ ಆಗಬೇಕು ಅಂದರೆ ಅದೊಂಥರ ಟೈರ್ಸಮ್ಮು. ನಮಗೆ ಹೊರಗಡೆನೇ ಕಿತ್ತೋಗೊಂದು ಕೆಲಸ ಇರುತ್ತೆ. ಅಷ್ಟು ಕೆಲಸ ನಿಂತ್ಕೊಂಡೇ ಇರ್ತೀವಿ. ನನಗೆ ಕೆಲವು ಸತಿ ಅದೇ ಅನಿಸುತ್ತೆ, ಫುಲ್ಲು ಕಾಲೆಲ್ಲ ಹೆಂಗೆ ನೋಯ್ತಾ ಇರುತ್ತೆ ಅಂದರೆ, ನನಗೆ ರಾತ್ರಿ ಬಂದು ಯಾವ ಮೂಡೂ ಇರಲ್ಲ. ಅದು ಅದರಲ್ಲಿ ನನಗೆ ಸಂಜೆ ತುಂಬ ಟಫ್ ಅನ್ಸಿದ್ರು ಮಕ್ಳಿಗೆ ಓದಿಸೋದೇನೆ. ಹೆಂಗೋ ಕೆಲಸಗಳನ್ನ ಮಾಡ್ಕೋಬೋದು, ಅದೇನು ಪ್ರಾಬ್ಲಮ್ಮೇ ಅನಿಸಲ್ಲ ನನಗೆ. ಅಡುಗೆ ಮಾಡೋದು ಅದು ಇದು ಎಲ್ಲ ಏನೂ ಅಷ್ಟೊಂದು ಅನಿಸಲ್ಲ. ಬಟ್ ಕುತ್ಕೊಂಡು ಯಾವಾಗ ಮಕ್ಳಿಗೆ ಹೇಳ್ಕೊಡ್ತೀವಲ್ವ, ಅದು ಭಾರಿ ಕಷ್ಟ. ಅದು ಯಾರು ಮಕ್ಳಿಗೆ ಓದಿಸ್ತಾರಲ್ಲ ಆ ಪೇರೆಂಟ್ಸ್ಗೆ ಗೊತ್ತು. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಅವ್ರಿಗೆ ಮೋಟಿವೇಟ್ ಮಾಡಬೇಕು. ಇನ್ನು ಚಿಕ್ಕವಳಂತೂ ಅವಳು ಏಜ್ ಪ್ರಕಾರ ಅವಳಿದ್ದಾಳೆ, ಅವಳಿಂದ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಕೂತ್ಕೊಂಡು ಓದೋ ಟೈಮಲ್ಲೇ ಹಶ್ವು ಅಂತಾಳೆ, ನನಗೆ ನಿದ್ದೆ ಬರ್ತಿದೆ ಅಂತಾಳೆ ಅಲ್ವಾ. ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಅವಳಿಗೆ ಸ್ವಲ್ಪ ಮೋಟಿವೇಟ್ ಮಾಡಬೇಕು. ನನಗೆ ಹೆಂಗೆ ಅನಿಸ್ತಾ ಇರುತ್ತೆ ಅಂದರೆ, ನನ್ನನ್ನೇ ಮೋಟಿವೇಟ್ ಮಾಡಬೇಕು ಅಂಥ ಸ್ಥಿತಿ ಇರುತ್ತೆ. ನಾವು ಅವಳಿಗೆ ಹೇಳಿ ನನಗೆ ಬಿಟ್ಟರೆ ಬಂದಿದ್ದ ತಕ್ಷಣ ಕೂತಿದ್ದ ಜಾಗದಲ್ಲೇ ನಿದ್ದೆ ಬಂದುಬಿಡುತ್ತೆ. ಆ ಲೆವೆಲ್ಗೆಲ್ಲ ಕೈಕಾಲೆಲ್ಲ ನೋಯ್ತಾ ಇರುತ್ತೆ. ಬಟ್ ಅದೇನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಬಟ್ ಅದೇ ಬಂದಿದ್ದ ತಕ್ಷಣ ಸ್ನಾನ ಮಾಡ್ಕೊತೀನಿ, ಒಂದು ಬ್ಲ್ಯಾಕ್ ಕಾಫಿನೋ ನಾರ್ಮಲ್ ಕಾಫಿನೋ ಕುಡಿತೀನಿ. ಹಂಗೆ ಲೈಫು ಮಾಡ್ತಾ ಇರಬೇಕು. ಸೊ ಈ ಥರ ಸಿಚುವೇಶನ್ಸ್ ಇದ್ದಾಗ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಕಾಲೇಜಿಂದ ಬಂದಿದ್ದ ತಕ್ಷಣ ಮನೆ ಒಳಗಡೆ ಬರೋದೇ ಇಲ್ಲ. ಆ ಬ್ಯಾಗೆಲ್ಲ ಅಲ್ಲೇ ಕಾರಿಡಾರಲ್ಲೇ ಇಟ್ಬಿಟ್ಟು ಹಂಗೆ ವಾಕಿಂಗ್ ಹೊರ್ಟೋಗ್ಬಿಡ್ತೀನಿ. ಮನೆಗೆ ಬಂದಿದ್ದ ತಕ್ಷಣ ಹಾಗೆ ನಿದ್ದೆ ಬಂದುಬಿಡುತ್ತೆ. ಅದಕ್ಕೆ ಆಮೇಲೆ ಎಕ್ಸ್ಕ್ಯೂಸಸ್ ಹೇಳೋದು, ಅಯ್ಯೋ ನಂಗೆ ಸುಸ್ತಾಗಿದೆ, ನನಗೆ ಕ್ಲಾಸಸ್ ಜಾಸ್ತಿ ಇತ್ತು ಅಂತ. ನಾವುಗಳು ಹಾಗೆ ಅಲ್ವಪ್ಪ, ಯಾಕೆಂದರೆ ಸ್ಟ್ರೇನ್ ಆಗಿರುತ್ತೆ, ನಮಗೂ ರೆಸ್ಟ್ ಬೇಕು ಅಂತ ಅನಿಸ್ತಾ ಇರುತ್ತೆ. ನಾನೇ ಬೈಯೋದು, ಏನಕ್ಕೆ ಅಷ್ಟೊಂದು ಸ್ಟ್ರೇನ್ ಮಾಡ್ಕೋತೀಯ, ನಿನಗೆ ಮಲಗಬೇಕನ್ಸುತ್ತಾ ಮಲ್ಕೋ, ಕೆಲಸ ಮಾಡಬೇಕು ಅನ್ಸ್ದಾಗ ಮಾತ್ರನೇ ಮಾಡು ಅಂತ ನಿನ್ನೆ ನಾನೇ ಬೈತಾ ಇದ್ಲು. ಮಲ್ಕೊಂಬಿಟ್ನಲ್ಲ, ಈಗ 4 ಗಂಟೆಗೆ ಎದ್ದಿದ್ದೀನಿ. ಪಾಪ ಅವಳು ಅಷ್ಟೇ 4:15ಗೆಲ್ಲ ಎದ್ದು ಓದ್ಕೋತಾ ಇರ್ತಾಳೆ. ಅದು ಈ ಶೂಟಿಂಗು ಅಂದರೆ ನೋಡಿ, ನಾನು ಎಡಿಟಿಂಗೂ ಮಾಡಲಿಲ್ಲ. ಏನು ಗೊತ್ತಾ ನಿಮಗೆ ತೋರಿಸೋಣ ಅಂತ ಅಲ್ಲಿ ಕಟ್ ಮಾಡ್ತಾ ಇರ್ತೀನಿ. ಆ ಟ್ರೈಪಾಡ್ನ ಇಲ್ಲಿ ತಂದು ಇಟ್ಕೊಡ್ಬೇಕು, ಮತ್ತು ಆ ಕಡೆ ತಂದು ಇಟ್ಕೋಬೇಕು. ಸೊ ಆ ಥರ ಇದೆಲ್ಲ ಮಲ್ಟಿ ಟಾಸ್ಕಿಂಗೇ ಅದು. ಎರಡೆರಡು ಮಾಡ್ತಾ ಇರಬೇಕು. ಬಟ್ ಏನು ಗೊತ್ತಾ, ನಾನು ಇದನ್ನು ಏನೋ ಸುಸ್ತು ಅಂತ ಅಂದ್ಕೊಳ್ಳಲ್ಲ. ಅದನ್ನು ಎಂಜಾಯ್ ಮಾಡಿದ್ರೆ, ಕೆಲಸಗಳನ್ನ ಎಂಜಾಯ್ ಮಾಡಿದ್ರೆ ಆ್ಯಕ್ಚುಲಿ ಲಾಂಗ್ ಟರ್ಮಲ್ಲಿ ಮಾಡ್ಕೋಬೋದು. ಇದನ್ನೆಲ್ಲ ನನಗೆ ಸುಸ್ತು, ಟಯರ್ಡ್ ಆಗ್ತಾಯಿದೆ ಅಂದರೆ
ಒಂದು ವಾರ ಮಾಡ್ತೀವಿ ಬಿಟ್ಬಿಡ್ತೀವಿ. ಅದನ್ನು ಯಾವಾಗ ನಾವು ಸ್ವಲ್ಪ ಎಂಜಾಯ್ ಮಾಡ್ತೀವಿ, ಆಮೇಲೆ ಫ್ಯಾಮಿಲಿನೂ ಅಷ್ಟೇ ಸ್ವಲ್ಪ ಸಪೋರ್ಟಿಂಗ್ ಆಗಿ ಮೋಟಿವೇಟಿಂಗ್ ಆಗಿ ಇದ್ದರೆ ಮಾಡ್ಕೊಂಬಿಡ್ಬೋದು. ಅದೆಲ್ಲ ಏನೂ ಕಷ್ಟ ಅಂತ ಅನಿಸಲ್ಲ. ನೆಕ್ಸ್ಟ್ ಈಗ ನಾನು ಮೊಸೊಪ್ಪು ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ ಆ ಟ್ರೈಪಾಡ್ನ ಅಲ್ಲಿಗೆ ತಿರುಗಿಸು ಇಲ್ಲಿಗೆ ತಿರುಗಿಸು, ಕೆಲವು ಸತಿ 1 ಅವರ್ 1.5 ಅವರಲ್ಲಿ ಅಡುಗೆ ಆಗೋಗುತ್ತೆ. ಬಟ್ ನಾವು ಯಾವಾಗ ಈ ರೀತಿ ಏನದು ವೀಡಿಯೋ ಶೂಟು ಅದೆಲ್ಲ ಮಾಡ್ತಾಯಿರ್ತೀವಿ, 2-2.5 ಗಂಟೆ ಟೈಮ್ ಬೇಕಾಗುತ್ತೆ. ಸೊ ಆ ಥರ. ನೆಕ್ಸ್ಟ್ ಬಂದು ಮಶ್ರೂಮ್ ತಂದಿದ್ದರು ಹಸ್ಬೆಂಡು, ಅದರದ್ದು ಗ್ರೇವಿ ಮಾಡೋಣ ಅಂತ ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇದು ಬಂದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ ಯಾವ ರೀತಿ ನಾನು ಗ್ರೇವಿ ಮಾಡ್ತೀನಿ ಅಂತ. ಬೆಳಗ್ಗೆನೇ ಚಳಿ ಅಲ್ವಾ, ವಾಯ್ಸು ಸರಿಯಾಗಿ ಸಪೋರ್ಟೇ ಮಾಡ್ತಿಲ್ಲ. ಸೊ ಆ ಥರ ಇದೆ. ಅವರು ಸ್ವಲ್ಪ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ರು. ನೆಕ್ಸ್ಟ್ ಬಂದು ಯಾವಾಗ ನಾವು ಮಲ್ಟಿ ಟಾಸ್ಕಿಂಗ್ ಮಾಡಬಹುದು ಅಂದರೆ, ಎಕ್ಸ್ಪರ್ಟ್ ಇರ್ತೀವಿ ನಾವು ಕೆಲವು ವಿಷಯಗಳಲ್ಲಿ ಅಂಥ ಕೆಲಸ ಮಾಡಬೇಕಾದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡ್ಕೋಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಚಪಾತಿ ಲಟ್ಟಿಸೋದು. ನಾನು ಚಪಾತಿ ತುಂಬ ಚೆನ್ನಾಗಿ ಲಟ್ಟಿಸ್ತೀನಿ. ಅದನ್ನು ಲಟ್ಟಿಸ್ಬೇಕಾದ್ರೆ ಏನೋ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಆ ಥರ ಯಾವ ವಿಷಯದಲ್ಲಿ ನೀವು ಪಂಟ್ರು ಅಂದರೆ ತುಂಬ ಎಕ್ಸ್ಪರ್ಟ್ ನೀವು, ಆ ವಿಷಯದಲ್ಲಿ ನೀವು ಮಲ್ಟಿ ಟಾಸ್ಕಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಟೈಮ್ ಬೌಂಡ್ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಈ ಟೈಮ್ಗೆ ಮನೆ ಬಿಟ್ಬಿಡ್ಬೇಕು ಅಂತ ಇರುತ್ತೆ ಬೆಳಗ್ಗೆ ಹೊತ್ತು, ಆಯಿತಾ. ಒಂದು ಫಿಕ್ಸ್ ಟೈಮ್ ಅಂತ ಇರುತ್ತೆ ಅಲ್ವಾ. ಆ ಟೈಮ್ ಅಷ್ಟೊತ್ತಿಗೆ ನಾನು ಮುಗಿಸ್ಬಿಡ್ಬೇಕು, ಒಂದು ಟೈಮ್ ಬೌಂಡ್ರಿ ಇರುತ್ತೆ ನನಗೆ. ಸೊ ಆ ಥರ ಇದ್ದಾಗ ನಾನು 100% ನಾನು ಎಲ್ಲ ಬ್ಯಾಲೆನ್ಸ್ ಮಾಡಬೇಕು, ಎಲ್ಲ ಮುಗಿಸ್ಕೋಬೇಕು. ಬೆಳಗ್ಗೆ ಎಷ್ಟು ಕೆಲಸ ಹೇಳಿ, ಈಗ ವಾಕಿಂಗು, ಕಸ ಗುಡಿಸೋದು, ತಿಂಡಿ ಮಾಡು, ಅಡುಗೆ ಮಾಡು, ಸ್ವಲ್ಪ ಆದರೆ ಪಾತ್ರೆ ಎಲ್ಲ ತೊಳಿ, ಬಾಕ್ಸ್ ಕಟ್ಟೋದೇ ಒಂದು ದೊಡ್ಡ ಹಬ್ಬ. ಇಷ್ಟೆಲ್ಲ ಮಾಡಬೇಕಾದ್ರೆ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಮಾಡ್ತಾ ಇರಬೇಕು. ಸೊ ಅದು ಕೆಲವು ಸತಿ ಎಡವಟ್ಟು ಆಗುತ್ತೆ, ಕೆಲವು ಸತಿ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, ಎಡವಟ್ಟು ಆಗುತ್ತೆ, ಕೆಲವು ಸತಿ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವಾಗ ಮಾಡಬಾರ್ದು ಅಂತ ಹೇಳ್ತೀನಿ, ಅದನ್ನು ಕೇಳಿ. ನೆಕ್ಸ್ಟ್ ಕೆಲವು ಸತಿ ಎಮರ್ಜೆನ್ಸಿ ಇರುತ್ತೆ, ಆಯಿತಾ, ಹೋಗ್ಬೇಕಾಗುತ್ತೆ, ಬ್ಯುಸಿ ಇರ್ತೀವಿ. ಆಗಲೂ ಅಷ್ಟೇ ಒಂದೇ ಕೆಲಸ ನೀಟಾಗಿ ಮಾಡ್ಕೊಂಡಿರ್ತೀವಿ ಅಂದರೆ ಆಗೋಲ್ಲ. ಒಂದು 2-3 ಕೆಲಸ ಆಗಂಗೆ ಮಾಡ್ತಾ ಇರಬೇಕು. ಈ ಕಡೆ ಕುಕ್ಕರ್ಗೆ ಏನೋ ಇಟ್ಟಿರಬೇಕು, ಅಲ್ಲೇನೋ ಬಟ್ಟೆ ಮಡಿಸ್ತಾ ಇರಬೇಕು. ಸೊ ಆ ಥರ ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಮನೆ ಕೆಲಸ ಏನೇನಿರುತ್ತಲ್ಲ ಅದನ್ನೆಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡ್ಕೋಬೇಕು. ಮೇಯ್ನಾಗಿ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಬ್ಯಾಲೆನ್ಸ್ ಮಾಡಬೇಕು ಫ್ಯಾಮಿಲಿ ಕೆರಿಯರು ಅಂದರೆ ಮಲ್ಟಿ ಟಾಸ್ಕಿಂಗ್ ಬೇಕೇ ಬೇಕು. ಬಟ್ ನಮಗೆ ಗೊತ್ತಿರಬೇಕು ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅಂತ. ನೆಕ್ಸ್ಟ್ ಇಲ್ಲಿ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಿಜ ಹೇಳ್ತೀನಿ ಫ್ರೆಂಡ್ಸ್, ಸುಮ್ಮನೆ ಎಕ್ಸಾಗ್ರೇಟ್ ಮಾಡ್ತಾಯಿಲ್ಲ. ಫ್ರೆಶ್ಶಾಗಿ ತಂದು ಮಾಡಿರೋಂಥ ಸಾಂಬಾರು ಟೇಸ್ಟೇ ಬೇರೆ ಲೆವೆಲ್ಲು, ಆಯಿತಾ. ಈಗ ನೆಕ್ಸ್ಟ್ ಯಾವಾಗ ಮಾಡಬಾರ್ದು ಅಂದರೆ, ಕೆಲವು ಸತಿ ನಿಮ್ಮ ಮೂಡ್ ತುಂಬ ಚೆನ್ನಾಗಿರಲ್ಲ, ತುಂಬ ಕೆಟ್ಟದಾಗಿರುತ್ತೆ. ಆ ಟೈಮಲ್ಲಿ ತುಂಬ ಸ್ಟ್ರೇನ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಒಂದು ಕೆಲಸ ಮಾಡೋದೇ ಆ ಟೈಮಲ್ಲಿ ಹೆಚ್ಚು. ಸೊ ಆ ಟೈಮಲ್ಲಿ ಮೂಡ್ ಕೆಟ್ಟದಾಗಿದ್ದಾಗ, ನೆಕ್ಸ್ಟು ಹೆಲ್ತ್ ಸರಿ ಇಲ್ಲ ಅಂದರೆ, ಪೀರಿಯಡ್ಸ್ ಟೈಮಲ್ಲಿ ಅಥವಾ ಏನೋ ಒಂದು ಹೆಲ್ತ್ ಅಪ್ಸೆಟ್ ಆಯಿತು, ಜ್ವರ ಬಂತು, ತಲೆನೋವು ಬಂತು, ನನಗೆ ಯೂಶ್ವಲಿ ಮೈಗ್ರೇನ್ ಎಲ್ಲ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನಿಂತ್ಕೊಂಡು ಒಂದು ಕೆಲಸ ಮಾಡೋದೇ ಹೆಚ್ಚಾಗ್ತಿರುತ್ತೆ. ಆ ಟೈಮಲ್ಲಿ 2-3 ಮಾಡ್ತೀರಾ ಅಂದರೆ ಇರಿಟೇಷನ್ ಜಾಸ್ತಿ ಆಗುತ್ತೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇನಫ್ ಟೈಮ್ ಇದೆ, ಸಂಡೇ ಟೈಮಲ್ಲಿ ಬೇಜಾನ್ ಟೈಮ್ ಇರುತ್ತೆ, ನಿಧಾನಕ್ಕೆ ಮಾಡ್ಕೋಬೋದು ಅಂದರೆ ನಿಧಾನಕ್ಕೆ ಒಂದು ಕೆಲಸನೇ ಎಂಜಾಯ್ ಮಾಡಿ. ಯಾವಾಗಲೂ ಮಲ್ಟಿ ಟಾಸ್ಕಿಂಗ್ ಮಾಡ್ತೀವಿ ಅಂದರೆ ತುಂಬ ಕ್ರ್ಯಾಂಕಿ ಅನಿಸ್ಬಿಡುತ್ತೆ. ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ವರ್ಕ್ ಏನಾದ್ರು ಮಾಡ್ತಾಯಿರ್ತೀರ ಅಂದರೆ ಮಲ್ಟಿ ಟಾಸ್ಕಿಂಗ್ ಮಾಡಿಬಿಡಿ. ಅಂದರೆ ಏನೋ ಒಂದು ಮಕ್ಕಳದೇನೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಏದಾನೋ ಒಂದು ಟಾಪಿಕ್ ಅವಳಿಗೆ ಒಂಚೂರು ಅರ್ಥ ಆಗ್ತಿಲ್ಲ ಅಂದರೆ ನಾನು ಎಲ್ಲ ಬಿಟ್ಬಿಟ್ಟು ಅವಳ ಜೊತೆ ಕೂತ್ಕೊಂಡ್ಬಿಡ್ತೀನಿ. ಆ ಥರ ಬೇರೆ ಏನೋ ಮಾಡೋದು, ಅಲ್ಲಿ ಯೂಟ್ಯೂಬ್ದೇನೋ ಎಡಿಟ್ ಮಾಡೋದು, ಅದೆಲ್ಲ ತುಂಬ ಡೈವರ್ಷನ್ಸು, ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇಂಪಾರ್ಟೆಂಟ್ ಏನೋ ಒಂದಿದೆ, ಈಗ ಫಾರ್ ಎಕ್ಸಾಂಪಲ್ ಕ್ವಶನ್ ಪೇಪರ್ ಮಾಡ್ತಾಯಿರ್ತೀವಿ ನಾವು, ಆ ಥರ ಇದ್ದಾಗ ಫುಲ್ಲು ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇರಬೇಕು, ಏನು ಮಾಡ್ತಾಯಿದ್ದೀವಿ ನಾವು ಅಂತ. ಆ ಟೈಮಲ್ಲಿ ಒಂದು 20 ಕೆಲಸ ಮಾಡ್ಕೊಂಡು ಆ ಕೆಲಸ ಮಾಡ್ತೀವಿ ಅಂದರೆ ಆಗಲ್ಲ ಅದು. ಮಕ್ಳಿಗೆ ಓದಿಸೋದು ಅಷ್ಟೇ, ಕೆಲವು ಟಾಪಿಕ್ಸು, ಕೆಲವು ಸಬ್ಜೆಕ್ಟ್ಸ್ನ ಫುಲ್ಲು ಫೋಕಸ್ಸಿಂದನೇ ಟೀಚ್ ಮಾಡಬೇಕು. ಅವಳು ಹೆಂಗೆ ಕಲಿತಾ ಇದ್ದಾಳೆ, ಅವಳು ಹೆಂಗೆ ಗ್ರಾಸ್ ಮಾಡ್ಕೊತಿದ್ದಾಳೆ, ನನ್ನ ಹೆಲ್ಪ್ ಬೇಕಾ, ಏನಾದರೂ ಶಾರ್ಟ್ಕಟ್ ಹೇಳ್ಕೊಡ್ಬೇಕು, ಅವಳಿಗೆ ತಲೆಯೆಲ್ಲ ಅಲ್ಲೇ ಓಡ್ತಾ ಇರಬೇಕು. ಬೇರೆ ಕಡೆ ಅಲ್ಲಿ ಇಲ್ಲಿ ಡೈವರ್ಟ್ ಮಾಡಿಬಿಟ್ರೆ ಈ ಕಡೆ ಸ್ವಲ್ಪ ತಿಳಿಯಾಗ್ಬಿಡುತ್ತೆ, ಅಷ್ಟು ಫೋಕಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬಂದು ಯಾವ್ದಾನ ಕೆಲಸನ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಂದರೆ ಅದ್ರ ಬಗ್ಗೆನೇ ಫುಲ್ಲು ಫೋಕಸ್ಸಾಗಿ ಇಟ್ಕೊಂಡು ಕೆಲಸಗಳನ್ನ ಮಾಡ್ತಾಯಿರಬೇಕು, ಆಯಿತಾ. ಈ ರೀತಿ ಈ ಟೈಮಲ್ಲೆಲ್ಲ ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ನ ಅವಾಯ್ಡ್ ಮಾಡಬೇಕು, ಆಯಿತಾ. ನೆಕ್ಸ್ಟ್ ಬಂದು ಏನು ಬೆನಿಫಿಟ್ಟು, ಟೈಮ್ ಸೇವ್ ಆಗುತ್ತೆ ಅಲ್ವಾ. ಇನ್ನೊಂದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ನಾವು ನೀಟಾಗಿ ಎಲ್ಲ ಸ್ವಲ್ಪ ಜಾಸ್ತಿ ಕೆಲಸಗಳನ್ನ ಮಾಡ್ಕೋಬೋದು. ಆಮೇಲೆ ನಮ್ಮ ಬ್ಯುಸಿ ಶೆಡ್ಯೂಲ್ಸ್ ಇರುತ್ತಲ್ವ, ಆಗೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೋದು 2-3 ಕೆಲಸಗಳನ್ನ ಮಾಡಿಕೊಂಡ್ರೆ. ಆಮೇಲೆ ಟೈಮ್ನ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಸ್ಕಿಲ್ ಗೊತ್ತಾಗುತ್ತೆ ನಮಗೆ. ಅಟ್ ಎ ಟೈಮ್ ಹೆಂಗೆ ಕೆಲಸ ಮಾಡ್ಕೊಳ್ಳೋದು, ಹೆಂಗೆ ಯಾವ್ಯಾವ ಕೆಲಸ ಮಾಡ್ಕೊಳ್ಳೋದು ಅಂತ ಎಲ್ಲ. ಆಮೇಲೆ ವರ್ಕ್ ಪ್ರೆಷರ್ ಕಡಿಮೆ ಆಗುತ್ತೆ. ಈಗ ನಾನು ಬರೀ ಅಡುಗೆ ಮಾಡ್ತಾ ಕೂತ್ಕೊಂಡ್ರೆ ನೀವು ನಂಬಲ್ಲ, 8:30 ಆಗೋಗುತ್ತೆ.
ಮಕ್ಳಿಗೆ ಓದಿಸಿಲ್ಲ ಅಂತ ಒಂಥರ ಗಿಲ್ಟ್ ಕಾಡ್ತಾ ಇರತ್ತೆ ನನಗೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಆ ಗಿಲ್ಟೇ ಬೇಡ, ಇಟ್ಕೊಂಡ್ಬಿಡ್ತೀನಿ, ಸ್ಟಾರ್ಟಿಂಗೇ ಇಟ್ಕೊಂಡ್ಬಿಡ್ತೀನಿ. ಜೊತೇಲಿ ಓದ್ತಾನೇ ಇರಬೇಕು. 1 ಗಂಟೆ, 1.5 ಗಂಟೆ ಟೈಮ್ ಅವ್ರ ಜೊತೆಲೇ ಕೂತಿರ್ತೀನಿ. ಆಮೇಲೆ ನಾನು ಗೈಡೆನ್ಸ್ ಕೊಡ್ತಾನೇ ಇರ್ತೀನಿ. ನನ್ನ ಜೊತೆಲೇ ಇರಬೇಕು ಅವರು. ಇನ್ನು ಚಿಕ್ಕ ಮಗಳು ಹೇಳ್ಬೇಕಾ ಒಂದು 10 ನಿಮಿಷಕ್ಕೂ ಬ್ರೇಕ್ ತೊಗೋತಾಳೆ ಅವಳು. ಸೊ ಅದನ್ನೆಲ್ಲ ಸೇರಿಸಿದ್ರೆ ಒಂದು 4 ಅವರಲ್ಲಿ 1 ಅವರ್ 2 ಅವರ್ ಓದಿರ್ತಾರೆ ಅವರು. ಸೊ ಆ ಥರ ವರ್ಕ್ ಪ್ರೆಷರ್ ಕಡಿಮೆ ಆಗುತ್ತೆ. ನೆಕ್ಸ್ಟು ಫ್ಲೆಕ್ಸಿಬಲ್ ಆಗಿ ಕೆಲಸ ಮಾಡ್ಕೋಬೋದು. ನಮ್ಮ ಟೈಮ್ ಪ್ರಕಾರನೇ ಒಂದೇ ಕೆಲಸ ಮಾಡೋಕ್ಕಿಂತ ಫ್ಲೆಕ್ಸಿಬಲ್ ಆಗಿ ಇರ್ಬೋದು. ಆಮೇಲೆ ಏನು ಗೊತ್ತಾ, ನಾವು ಡೈಲಿ ಲೈಫ್ನ ಕರೆಕ್ಟಾಗಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ ನಾವು ಮಲ್ಟಿ ಟಾಸ್ಕಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ನೆಕ್ಸ್ಟ್ ಅದರದ್ದು ಡಿಮೆರಿಟ್ಸ್ ಏನು ಅಂತ ಹೇಳ್ತೀನಿ ನೋಡಿ. ಫೋಕಸ್ ಇರಲ್ಲ ನಮಗೆ, ಒಂದ್ರ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ. 2-3 ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರೆ ಫೋಕಸ್ ಮಾಡೋದು ಕಷ್ಟ ಆಗುತ್ತೆ. ಆಮೇಲೆ ತಪ್ಪುಗಳು ಮಾಡೋದು ಜಾಸ್ತಿ. ನಾನು ಎಷ್ಟೋ ಸತಿ ಏನೋ ಮಾಡಿರ್ತೀನಿ, ಹಿಂಗೆ 2-3 ಕಡೆ ಮಾಡಬೇಕಾದ್ರೆ ಈ ಸಿಪ್ಪೆ ಬಿಡಿಸ್ತಾ ಇರ್ತೀನಿ ಅಂದ್ಕೊಳ್ಳಿ, ಏನಾದರೂ ಅವರೆಕಾಯಿ ಅದೆಲ್ಲ ಸಿಪ್ಪೆ ಬಿಡಿಸ್ಬೇಕಾದ್ರೆ ಸಿಪ್ಪೆ ಜಾಗದಲ್ಲಿ ಕಾಳುಗಳನ್ನ ಹಾಕಿರ್ತೀನಿ. ಅಂದರೆ ಆ ಕಡೆ ಏನೋ ಯೋಚನೆ ಮಾಡ್ತಾಯಿರ್ತೀನಿ, ಈ ಕಡೆ ಏನೋ ಹೇಳ್ಕೊಡ್ತಾ ಇರ್ತೀನಿ. ಆ ಥರದ್ದೆಲ್ಲ ನಿಮಗೂ ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಸೊ ಆ ಥರ ಒಂದು ಫೋಕಸ್ ಇರಲ್ಲ, ತಪ್ಪುಗಳು ಮಾಡೋದು ಜಾಸ್ತಿ. ಆಮೇಲೆ 2-3 ಕೆಲ್ಸಗಳು ಮಾಡ್ತಾಯಿದ್ರೆ ಆ್ಯಕ್ಚುಲಿ ಸುಸ್ತಾಗ್ಬಿಡುತ್ತೆ, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗೋದು. ಆಮೇಲೆ ಮಾಡೋ ಕೆಲಸ ಅಷ್ಟು ಕ್ವಾಲಿಟಿ ಆಗಿರಲ್ಲ, ಆಯಿತಾ. ಆಮೇಲೆ ಯಾವುದನ್ನ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಅದನ್ನು ಮುಗ್ಸೋಕ್ಕೆ 2-3 ಕೆಲಸ ಒಟ್ಟಿಗೆ ಮಾಡ್ತಾಯಿದ್ರೆ ಆ ಇಂಪಾರ್ಟೆಂಟ್ ಕೆಲಸನ ಮಾಡೋಕ್ಕೆ ಒಂದು ಜಾಸ್ತಿ ಟೈಮ್ ತೊಗೊಂಡ್ಬಿಡುತ್ತೆ, ಆಯಿತಾ. ಆಮೇಲೆ ತಲೆನೇ ಓಡಲ್ಲ. ನಾನು ಹೇಳ್ತೀನಿ, ಕೆಲವು ಸತಿ 2-3 ಕೆಲಸ ಮಾಡ್ತಿರ್ತೀವ, ತಲೆಯಲ್ಲಿ ಏನೋ ನೆನ್ಪಿಟ್ಕೊಬೇಕು, ಅದೇ ಮರ್ತ್ಬಿಟ್ಟಿರ್ತೀವಿ, ಮರು ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಏನು ಕರೆಕ್ಟಾಗಿ ಕಲಿಯಲ್ಲ, ಒಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಕ್ಕೋದು ಕಷ್ಟ ಆಗುತ್ತೆ. ಸೊ ಹಾಗಂತ ಇವತ್ತಿನ ವೀಡಿಯೋದಲ್ಲಿ ಏನು ಅಂದರೆ ನಾವು ಡಿಸೈಡ್ ಮಾಡಬೇಕು ಯಾವ್ಯಾವ ಕೆಲಸ ನನಗೆ ಅಷ್ಟೊಂದು ತಲೆ ಉಪಯೋಗಿಸೋ ಕೆಲಸ ಇಲ್ಲ, ಅಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಮಾಡಬೇಕು, ಅದರಿಂದ ತುಂಬಾ ಬೆನಿಫಿಟ್ ಇದೆ. ಎಲ್ಲಿ ನನಗೆ 100% ಫೋಕಸ್ ಬೇಕು, ನಾನು ಡೈವರ್ಟ್ ಆಗಲೇಬಾರ್ದು, ಇಲ್ಲಿ ನಾನು 100% ಇರಬೇಕು ಅಂತ ಕೆಲಸಗಳಲ್ಲಿ ತುಂಬ ಸುಸ್ತಾದಾಗ, ನಿಮಗೆ ಹೆಲ್ತ್ ಅಪ್ಸೆಟ್ ಆದಾಗ, ಈ ಥರ ಟೈಮಲ್ಲೆಲ್ಲ ದಯವಿಟ್ಟು ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಒಂದ್ರ ಬಗ್ಗೆ ಮಾಡಿ. ನಾನು ಹೇಳ್ತೀನಲ್ವ, ಆ ಟೈಮಲ್ಲಿ ಒಂದು ಕೆಲಸ ಮಾಡೋದೇ ಕಷ್ಟ ಆಗುತ್ತೆ. ಕೆಲವು ಸತಿ ಮೂಡ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿರುತ್ತೆ, ಮನೇಲಿ ಏನೋ ಸಿಚುವೇಶನ್ಸ್ ಆಗ್ತಿರುತ್ತೆ. ಆ ಟೈಮಲ್ಲಿ ನೀಟಾಗಿ ಒಂದು ಕೆಲಸ ಮಾಡ್ಕೊಳ್ಳಿ, ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ. ಸೊ ನಾವು ಪ್ರಶ್ನೆ ಮಾಡ್ಕೋಬೇಕು, ಯಾವಾಗ ಮಲ್ಟಿ ಟಾಸ್ಕಿಂಗ್ ಮಾಡ್ಕೋಬೇಕು, ಯಾವಾಗ ಮಾಡ್ಕೋಬಾರ್ದು ಅಂತ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.